ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ತರಗತಿಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಹಿಂದೆ ನಡೆದ ಎಲ್ಲ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪುನರಾವರ್ತನೆಯ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ತುಂಬ ಉಪಯುಕ್ತವಾದ ತರಗತಿ ಆಗಿರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲ ಪ್ರಶ್ನೆ, MS ವರ್ಡ್ನಲ್ಲಿ ಒಟ್ಟು ಡ್ಯಾಶ್ ಜೋಡಣೆಗಳಿವೆ. MS ವರ್ಡ್ನಲ್ಲಿ ಒಟ್ಟು ಡ್ಯಾಶ್ ಜೋಡಣೆಗಳಿವೆ. ಆಪ್ಷನ್ 1 1, ಆಪ್ಷನ್ 2 2, ಆಪ್ಷನ್ 3 ಆಪ್ಷನ್ 4 ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. MS ವರ್ಡ್ನಲ್ಲಿ ಒಟ್ಟು 4 ಜೋಡಣೆಗಳಿವೆ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ, ಮೈಕ್ರೋಸಾಫ್ಟ್ ಆಫೀಸ್ ಎಂಬುದು ಡ್ಯಾಶ್. ಮೈಕ್ರೋಸಾಫ್ಟ್ ಆಫೀಸ್ ಎಂಬುದು ಡ್ಯಾಶ್ ಸಾರ್ವಜನಿಕ ತಂತ್ರಾಂಶ, ಅನ್ವಯನ ತಂತ್ರಾಂಶ, ತೆರೆದ ತಂತ್ರಾಂಶ ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅನ್ವಯನ ತಂತ್ರಾಂಶ. ಮೈಕ್ರೋಸಾಫ್ಟ್ ಆಫೀಸ್ ಎಂಬುದು ಅನ್ವಯನ ತಂತ್ರಾಂಶ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಗಣಕಯಂತ್ರದ ಸ್ಕ್ರೀನ್ನಲ್ಲಿರುವ ಬ್ಲಿಂಕಿಂಗ್ ಸಿಂಬಲ್ ಯಾವುದು? ಗಣಕಯಂತ್ರದ ಸ್ಕ್ರೀನ್ನಲ್ಲಿರುವ ಬ್ಲಿಂಕಿಂಗ್ ಸಿಂಬಲ್ ಯಾವುದು? ಆಪ್ಷನ್ 1 ಮೌಸ್, ಆಪ್ಷನ್ 2 ಲೋಗೋ, ಆಪ್ಷನ್ 3 ಹ್ಯಾಂಡ್, ಆಪ್ಷನ್ 4 ಕರ್ಸರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕರ್ಸರ್. ಗಣಕಯಂತ್ರದ ಸ್ಕ್ರೀನ್ನಲ್ಲಿರುವ ಬ್ಲಿಂಕಿಂಗ್ ಸಿಂಬಲ್ ಯಾವುದು ಅಂದರೆ ಅದು ಕರ್ಸರ್. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ವಿವಿಧ ಕಮಾಂಡ್ ಮತ್ತು ಆಯ್ಕೆಗಳನ್ನು ಹೊಂದಿರುವ ಸಾಫ್ಟ್ವೇರ್ನ ಭಾಗ ಯಾವುದು? ವಿವಿಧ ಕಮಾಂಡ್ ಮತ್ತು ಆಯ್ಕೆಗಳನ್ನು ಹೊಂದಿರುವ ಸಾಫ್ಟ್ವೇರ್ನ ಭಾಗ ಯಾವುದು? ಮೆನು ಬಾರ್, ಟೈಟಲ್ ಬಾರ್, ಟೂಲ್ ಬಾರ್, ಫಾರ್ಮುಲಾ ಬಾರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮೆನು ಬಾರ್. ವಿವಿಧ ಕಮಾಂಡ್ ಮತ್ತು ಆಯ್ಕೆಗಳನ್ನು ಹೊಂದಿರುವ ಸಾಫ್ಟ್ವೇರ್ನ ಭಾಗ ಯಾವುದು ಅಂದರೆ ಮೆನು ಬಾರ್. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ, ಈಗಾಗಲೇ ಇರುವ ಡಾಕ್ಯುಮೆಂಟನ್ನು ಬದಲಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು? ಈಗಾಗಲೇ ಇರುವ ಡಾಕ್ಯುಮೆಂಟನ್ನು ಬದಲಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುವರು? ಕ್ರಿಯೇಟಿಂಗ್, ಎಡಿಟಿಂಗ್, ಮಾಡಿಫೈಯಿಂಗ್ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಡಿಟಿಂಗ್. ಈಗಾಗಲೇ ಇರುವ ಡಾಕ್ಯುಮೆಂಟನ್ನು ಬದಲಿಸುವ ಪ್ರಕ್ರಿಯೆಗೆ ಎಡಿಟಿಂಗ್ ಎಂದು ಕರೆಯುವರು. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ, ಸಾಲೊಂದರ ಆರಂಭಕ್ಕೆ ಕರ್ಸರ್ ತರಲು ಯಾವ ಕೀಯನ್ನು ಬಳಸುವರು? ಸಾಲೊಂದರ ಆರಂಭಕ್ಕೆ ಕರ್ಸರ್ ತರಲು ಯಾವ ಕೀಯನ್ನು ಬಳಸುವರು? ಆಪ್ಷನ್ 1 ಹೋಮ್, ಆಪ್ಷನ್ 2 ಎಂಡ್, ಆಪ್ಷನ್ 3 ಪೇಜ್ ಅಪ್, ಆಪ್ಷನ್ 4 ಎಂಟರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಹೋಮ್. ಸಾಲೊಂದರ ಆರಂಭಕ್ಕೆ ಕರ್ಸರ್ ತರಲು ಹೋಮ್ ಕೀಯನ್ನು ಬಳಸುವರು. ನೆಕ್ಸ್ಟ್ ಪ್ರಶ್ನೆ, ಏಳನೇ ಪ್ರಶ್ನೆ, ಡಾಕ್ಯುಮೆಂಟ್ ಒಂದಕ್ಕೆ ಬಳಕೆದಾರ ಕೊಡುವ ಹೆಸರನ್ನು ಏನೆಂದು ಕರೆಯುವರು? ಡಾಕ್ಯುಮೆಂಟ್ ಒಂದಕ್ಕೆ ಬಳಕೆದಾರ ಕೊಡುವ ಹೆಸರನ್ನು ಏನೆಂದು ಕರೆಯುವರು? ಫೈಲ್ ನೇಮ್, ಪ್ರೋಗ್ರಾಮ್, ರೆಕಾರ್ಡ್, ಡಾಟಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಫೈಲ್ ನೇಮ್. ಡಾಕ್ಯುಮೆಂಟ್ ಒಂದಕ್ಕೆ ಬಳಕೆದಾರ ಕೊಡುವ ಹೆಸರನ್ನು ಫೈಲ್ ನೇಮ್ ಎಂದು ಕರೆಯುವರು. ನೆಕ್ಸ್ಟ್ ಪ್ರಶ್ನೆ, ಎಂಟನೇ ಪ್ರಶ್ನೆ, MS ಆಫೀಸ್ನಲ್ಲಿ ಲಭ್ಯವಿರುವ ಕನಿಷ್ಠ ಮತ್ತು ಗರಿಷ್ಠ ಜೂಮ್ನ ಅಳತೆ ಎಷ್ಟು? MS ಆಫೀಸ್ನಲ್ಲಿ ಲಭ್ಯವಿರುವ ಕನಿಷ್ಠ ಮತ್ತು ಗರಿಷ್ಠ ಜೂಮ್ನ ಅಳತೆ ಎಷ್ಟು? 10.100, 20.250, 10.500, 10.1000. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 10,500. MS ಆಫೀಸ್ನಲ್ಲಿ ಲಭ್ಯವಿರುವ ಕನಿಷ್ಠ ಮತ್ತು ಗರಿಷ್ಠ ಜೂಮ್ನ ಅಳತೆ ಎಷ್ಟು ಅಂದರೆ
ಕನಿಷ್ಠ 10 ಹಾಗೂ ಗರಿಷ್ಠ ಜೂಮ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಅಳತೆ ಎಷ್ಟು ಅಂದರೆ 500. ಕನಿಷ್ಠ 10, ಗರಿಷ್ಠ 500. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ. MS ವರ್ಡ್ನಲ್ಲಿ ಮುಂದಿನ ಸಾಲಿಗೆ ಹೋಗಲು ಕೀಲಿಮನೆಯಲ್ಲಿ ಡ್ಯಾಶ್ ಕೀಲಿಯನ್ನು ಉಪಯೋಗಿಸುತ್ತಾರೆ. MS ವರ್ಡ್ನಲ್ಲಿ ಮುಂದಿನ ಸಾಲಿಗೆ ಹೋಗಲು ಕೀಬೋರ್ಡ್ನಲ್ಲಿ ಯಾವ ಕೀಯನ್ನು ಉಪಯೋಗಿಸುತ್ತಾರೆ? ಆಪ್ಷನ್ 1 ಎಂಟರ್ ಕೀ, ಆಪ್ಷನ್ 2 ಶಿಫ್ಟ್ ಪ್ಲಸ್ ಎಂಟರ್, ಆಪ್ಷನ್ 3 ಕಂಟ್ರೋಲ್ ಪ್ಲಸ್ ಎಂಟರ್, ಆಪ್ಷನ್ 4 ಸ್ವಿಫ್ಟ್ ಪ್ಲಸ್ F1. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಎಂಟರ್ ಕೀ. MS ವರ್ಡ್ನಲ್ಲಿ ಮುಂದಿನ ಸಾಲಿಗೆ ಹೋಗಲು ಕೀಬೋರ್ಡ್ನಲ್ಲಿ ಎಂಟರ್ ಕೀ ಅನ್ನುವಂತಹ ಕೀಯನ್ನು ಉಪಯೋಗಿಸುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ. ಪದ ಸಂಸ್ಕಾರಕದಲ್ಲಿ ಪದಗಳ ಕೆಳಗೆ ಇರುವ ಕೆಂಪು ಗೆರೆಯು ಏನನ್ನು ಸೂಚಿಸುತ್ತದೆ? ಪದ ಸಂಸ್ಕಾರಕದಲ್ಲಿ ಪದಗಳ ಕೆಳಗೆ ಇರುವ ಕೆಂಪು ಗೆರೆಯು ಏನನ್ನು ಸೂಚಿಸುತ್ತದೆ? ಸ್ಪೆಲ್ಲಿಂಗ್ ಮಿಸ್ಟೇಕ್, ಲೈನ್ ಮಿಸ್ಟೇಕ್, ನಂಬರ್ ಮಿಸ್ಟೇಕ್, ಸ್ಪೇಸ್ ಮಿಸ್ಟೇಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸ್ಪೆಲ್ಲಿಂಗ್ ಮಿಸ್ಟೇಕ್. ಪದ ಸಂಸ್ಕಾರಕದಲ್ಲಿ ಪದಗಳ ಕೆಳಗೆ ಕೆಂಪು ಗೆರೆ ಬರುತ್ತೆ. ಆ ಕೆಂಪು ಗೆರೆ ಏನನ್ನು ಸೂಚಿಸುತ್ತದೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ. ಸೇವ್ ಮಾಡಿರುವ ಡಾಕ್ಯುಮೆಂಟ್ ಏನೆಂದು ಕರೆಯುವರು? ಈಗಾಗಲೇ ಸೇವ್ ಮಾಡಿರುವಂತಹ ಡಾಕ್ಯುಮೆಂಟನ್ನು ಏನೆಂದು ಕರೆಯುವರು? ಆಪ್ಷನ್ 1 ಫೈಲ್, ಆಪ್ಷನ್ 2 ವರ್ಡ್, ಆಪ್ಷನ್ 3 ಫೋಲ್ಡರ್, ಆಪ್ಷನ್ 4 ಪ್ರಾಜೆಕ್ಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಫೈಲ್. ಈಗಾಗಲೇ ಸೇವ್ ಮಾಡಿರುವಂತಹ ಡಾಕ್ಯುಮೆಂಟನ್ನು ಫೈಲ್ ಅಂಥೇಳಿ ಕರೆಯುವರು. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ. ಪೇಜ್ ಫ್ರೀವ್ನ ಉಪಯೋಗ ಏನು? ಪೇಜ್ ಫ್ರೀವ್ನ ಉಪಯೋಗ ಏನು? ಆಪ್ಷನ್ 1 ಡಾಕ್ಯುಮೆಂಟ್ನಲ್ಲಿರುವ ಎಲ್ಲ ಪುಟಗಳನ್ನು ಏಕಕಾಲದಲ್ಲಿ ಕಾಣುತ್ತದೆ. ಆಪ್ಷನ್ 2 ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪುಟವನ್ನು ಕಾಣುತ್ತೇವೆ. ಆಪ್ಷನ್ 3 ಆಕೃತಿಗಳಿಲ್ಲದ ಪುಟಗಳನ್ನು ಕಾಣುತ್ತೇವೆ. ಆಪ್ಷನ್ 4 ಡಾಕ್ಯುಮೆಂಟ್ನ ಪ್ರಥಮ ಪುಟವನ್ನು ಕಾಣುತ್ತೇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪುಟವನ್ನು ಕಾಣುತ್ತೇವೆ. ಪೇಜ್ ಪ್ರಿವ್ನ ಉಪಯೋಗ ಏನು? ಪೇಜ್ ಪ್ರಿವ್ನ ಉಪಯೋಗವೇನು ಅಂದರೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಪುಟವನ್ನು ಕಾಣಲು ಪೇಜ್ ಪ್ರಿವ್ ಅನ್ನುವಂಥದ್ದನ್ನು ಉಪಯೋಗಿಸುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ. ಬಿಯ ಮೇಲೆ ಕ್ಲಿಕ್ ಮಾಡುವುದರಿಂದ ಅಕ್ಷರಗಳು ಡ್ಯಾಶ್ ಆಗುವವು. ಬಿಯ ಮೇಲೆ ಕ್ಲಿಕ್ ಮಾಡುವುದರಿಂದ ಅಕ್ಷರಗಳು ಡ್ಯಾಶ್ ಆಗುವವು. ಆಪ್ಷನ್ 1 ಇಟಾಲಿಕ್, ಆಪ್ಷನ್ 2 ಅಂಡರ್ಲೈನ್, ಆಪ್ಷನ್ 3 ಇಟಾಲಿಕ್ ಮತ್ತು ಅಂಡರ್ಲೈನ್, ಆಪ್ಷನ್ 4 ಬೋಲ್ಡ್. ಬಿಯ ಮೇಲೆ ಕ್ಲಿಕ್ ಮಾಡುವುದರಿಂದ ಅಕ್ಷರಗಳು ಬೋಲ್ಡ್ ಆಗುವವು. ಬಿಯ ಮೇಲೆ ಕ್ಲಿಕ್ ಮಾಡುವುದರಿಂದ ಅಕ್ಷರಗಳು ಬೋಲ್ಡ್ ಆಗುವವು. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ. ಸಾಮಾನ್ಯವಾಗಿ ಕಾಲಂನಲ್ಲಿರುವ ಪಠ್ಯವು ಯಾವ ರೀತಿಯ ಜೋಡಣೆಯನ್ನು ಹೊಂದಿರುತ್ತದೆ? ಸಾಮಾನ್ಯವಾಗಿ ಕಾಲಂನಲ್ಲಿರುವ ಪಠ್ಯವು ಯಾವ ರೀತಿಯ ಜೋಡಣೆಯನ್ನು ಹೊಂದಿರುತ್ತದೆ? ಸಮ, ಬಲ, ಎಡ, ಮಧ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸಮ. ಸಾಮಾನ್ಯವಾಗಿ ಕಾಲಂನಲ್ಲಿರುವ ಪಠ್ಯವು ಯಾವ ರೀತಿಯ ಜೋಡಣೆಯನ್ನು ಹೊಂದಿರುತ್ತದೆ ಅಂದರೆ ಸಮವಾಗಿ ಜೋಡಣೆಯನ್ನು ಹೊಂದಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ನೀವು ಸ್ಟೈಲನ್ನು ಯಾವುದಕ್ಕೆ ಬಳಸಬಹುದು? ನೀವು ಸ್ಟೈಲನ್ನು ಯಾವುದಕ್ಕೆ ಬಳಸಬಹುದು? ಆಪ್ಷನ್ 1 ನಿಮ್ಮ ದಸ್ತಾವೇಜುಗಳಿಗೆ ಆಕಾರ ಚೌಕಟ್ಟು ತಂದುಕೊಡಲು. ಆಪ್ಷನ್ 2 ದಸ್ತಾವೇಜುಗಳಿಗೆ ಬದಲಾವಣೆಗಳನ್ನು ಸೇವ್ ಮಾಡಲು. ಆಪ್ಷನ್ 3 ದಸ್ತಾವೇಜುಗಳಲ್ಲಿನ ಪಠ್ಯಭಾಗವನ್ನು ತೆಗೆದುಹಾಕಲು. ಆಪ್ಷನ್ 4 ದಸ್ತಾವೇಜುಗಳ ಪ್ರತಿಗಳನ್ನು ಮಾಡಿಕೊಳ್ಳಲು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಆಪ್ಷನ್ 1. ಸ್ಟೈಲನ್ನು ಯಾವುದಕ್ಕೆ ಬಳಸಬಹುದು ಅಂದರೆ ನಿಮ್ಮ ದಸ್ತಾವೇಜುಗಳಿಗೆ ಆಕಾರ ಚೌಕಟ್ಟು ತಂದುಕೊಡಲು ಸ್ಟೈಲನ್ನು ಬಳಸಬಹುದಾಗಿದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮತ್ತೆ ಹಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಇಲ್ಲಿಯವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.